Find the local maximum and local minimum if any of the following functions. Find also the local maximum and local minimum values as the case may be. So ಇಲ್ಲಿ ನಮ್ಮ g of x ಬಂದು 1/x² + 2 ಬರುತ್ತೆ. ಸೊ ನಮ್ಮ x² ಹೇಗೆ ಬಿಹೇವ್ ಆಗುತ್ತಿದೋ the behavior of x² is a u ಅಲ್ವಾ, ಸ್ಮೈಲಿ ಫೇಸ್ ಬರುತ್ತೆ, ನಗುವಂಥ ಮುಖ. ಸೊ ಇವಾಗ ಇದು ಇನ್ವರ್ಟ್ ಮಾಡ್ತು ಅಂತ ಹೇಳಿದ್ರೆ ಈ ನಗೋ ಮುಖ ಬರೋಲ್ಲ, ಬಟ್ ಇನ್ನೊಂದು ರೀತಿಯಲ್ಲಿ ಬರುತ್ತೆ. ಅದನ್ನು ಗ್ರಾಫಿಕಲಿ ನಾನು ನೋಡ್ತೀನಿ. ಬಟ್ ಮ್ಯಾಥಮೆಟಿಕಲಿ ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರೆ x² is a value which is always 0ಗಿಂತ ಹೆಚ್ಚಿರುತ್ತೆ. 0 ಬರ್ಬೋದು, 0ಗಿಂತ ಹೆಚ್ಚಿರುತ್ತೆ. ಆದರೆ ಇಲ್ಲಿ x² + 2 ಬೇಕು, ಹಾಗಾಗಿ ಐ ಆಮ್ ಗೋಣ ಆ್ಯಡ್ 2 on both sides. ಸರಿ, ಆಮೇಲೆ ನೆಕ್ಸ್ಟು ಇದು ಮೊದಲು ಮಾಡ್ಬಿಡೋಣ. ಆದರೆ ಇಲ್ಲಿ ಇನ್ವರ್ಟೆಡ್ ಫಾರ್ಮಲ್ಲಿದೆ. ಸೊ ವಿ ಗೋಣ ಇನ್ವರ್ಟ್ ಬೋತ್ ದ ಸೈಡ್ಸ್. ಸೊ 1/x² + 2 is less than equal to 2. Sorry, 1/2 actually. But ಏನಕ್ಕೆ ಇದು ಫ್ಲಿಪ್ ಆಯಿತು? Why did this become, why is this flipping? ಏನಕ್ಕೆ ಅಂತ ಹೇಳಿದ್ರೆ 4 is always greater than 2. 1/4 will be less than 1/2 ಅಲ್ವಾ. 4 is greater than 2 ತೊಂದರೆ ಇಲ್ಲ. 1/2 ಅಂತ ಹೇಳಿದ್ರೆ ಹಾಫು, 1/4 ಅಂದರೆ 0.2, ಹಾಫ್ ಇಸ್ ಗ್ರೇಟರ್ ದೆನ್ 2. ಸೊ ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಈ ಕಂಡೀಷನ್ ಬರುತ್ತೆ, ಸರಿ ತಾನೆ. ಮತ್ತು ಮುಂದಿನ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ಆ್ಯಸ್ x² + 2 is a positive value, ಈ ಪೂರ ಎಕ್ಸ್ಪ್ರೆಷನ್ ಬಂದು 1/x² + 2 should always be greater than 0 but less than or equal to half. ಇದು ನಿಮ್ಮ ಬೌಂಡ್ರಿ. ಇಟ್ ಕಾಂಟ್ ಬಿ ಈಕ್ವಲ್ ಟು 0, ಯಾಕಂತ ಹೇಳಿದ್ರೆ ನಾವು ಏನೇ ವ್ಯಾಲ್ಯೂ ಹಾಕಿದ್ರೂ ಡಿನಾಮಿನೇಟ್ರಲ್ಲಿ 0 ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇಟ್ ವಿಲ್ ಅಪ್ರೋಚ್ 0 ಬಟ್ ನೆವರ್ ಈಕ್ವಲ್ ಟು 0, ಸರಿನಾ. ಸೊ ಇದೇ ನಿಮ್ಮ ಎಕ್ಸ್ಪ್ರೆಷನ್ನು, ಇದೆ ನಿಮ್ಮ ಗ್ರಾಫ್. ಸೊ ನಮ್ಮ ಎಕ್ಸ್ಪ್ರೆಷನ್ ನೋಡ್ಬೋದು, ಇಟ್ ಇಸ್ ಟ್ರೈನ್ ಟು ಅಪ್ರೋಚ್ 0. ನೆಗೆಟಿವ್ ಹೋಗಲ್ಲ, ಪಾಸಿಟಿವ್ ಇರುತ್ತೆ, ಬಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ನಾವು ಎಷ್ಟೇ ಯೋಚನೆ ಮಾಡಿದ್ರು ಒಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ನಾವೇನೇ ತೊಗೊಂಡ್ರು 0 ಹತ್ತಿರ ಹೋಗುತ್ತೆ, ಬಟ್ 0 ರೀಚ್ ಆಗಲ್ಲ ಅಲ್ವಾ. ಸೊ 0 ರೀಚ್ ಆಗಲ್ಲ. ಸೊ ವಿತ್ ದಿಸ್ ಇನ್ ಮೈಂಡ್ ಯು ಹ್ಯಾವ್ ದ ಫಾಲೋಯಿಂಗ್ ಕಂಡೀಷನ್. ಸೊ ದ ವ್ಯಾಲ್ಯೂಸ್ ಆರ್ ಬಿಟ್ವೀನ್ 0 and half, ಸರಿನಾ. ಸೊ ಇವಾಗ ಕೊನೆಯದಾಗಿ ಇವಾಗ ಇದರಿಂದ ಏನು ಹೇಳ್ಬೋದು ನಾವು, ದಸ್ local maximum value is half while local maximum is at x is equal to half. ಹೇಗೆ ಬರುತ್ತೆ ಇಲ್ಲಿ, ಅದನ್ನು ಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1/x² + 2 is equal to half ಅಲ್ವಾ. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ಈಕ್ವೇಟ್ ಮಾಡಿ. ಸೊ ಇಲ್ಲೇನು ವ್ಯಾಲ್ಯೂ ಹಾಕಿದ್ರೆ ಹಾಫ್ ಬರುತ್ತೆ, 0 ಬರಬೇಕು ಅಲ್ವಾ. ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು 0 ಅಷ್ಟೇ. ಸೊ ಈ ಥರ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಒಂದೇ ಕಡೆ ಉತ್ತರ ಬರೀರಿ, ಸೊ ಸರಿ ಹೋಗುತ್ತೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ ನೋಡ್ಬಿಡಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನೋ ಹಾಫ್ ಇದೆ, ಇಲ್ಲಿ ಬರ್ತಾ ಇದೆ ಇದು ಫಾರ್ ಇನ್ಪುಟ್ ವ್ಯಾಲ್ಯೂ ಆಫ್ 0. ಅದಕ್ಕೆ ಮೊದಲಾಗಿ ಅದಾದಮೇಲೆ ವಿಲ್ ಹ್ಯಾವ್ ಅ ಗ್ರಾಫ್ ವಿಚ್ ಇಸ್ ಅಪ್ರೋಚಿಂಗ್ 0, ಸರಿನಾ. ಸೊ ಇದೇ ನಿಮ್ಮ ಉತ್ತರ.